ರಿಪ್ಪನ್ ಸ್ವಾಮಿ ಈಗಾಗಲೇ ಟೀಸರ್ ಹಾಗೇನೆ ಟೈಟಲ್ ಮೂಲಕನೇ ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಕ್ಷಕರಲ್ಲಿ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರುವಂತಹ ಸಿನಿಮಾ. ಹಿಂದೆಂದೂ ಕಂಡಿರದ ವಿಜಯ್ ರಾಘವೇಂದ್ರ ಅವರನ್ನ ರಿಪ್ಪನ್ ಸ್ವಾಮಿಯಾಗಿ ಮಾಸ್ ಅವತಾರದಲ್ಲಿ ಒಂದು ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾಣೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ರಿಪ್ಪನ್ ಸ್ವಾಮಿ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಆಮ್, ಒಂದು ಬಹಳ ಒಳ್ಳೆ ಪಾತ್ರ, ಬಹಳ ಒಳ್ಳೆ ವಿಶೇಷವಾದ ಪಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ವಿಭಿನ್ನ ಅಂತ ಹೇಳೋದಿಲ್ಲ, ವಿಭಿನ್ನವಾಗಿ ಏನೂ ಇಲ್ಲ. ನಾವು ವಿಶೇಷವಾಗಿ ಮಾಡ್ಬೋದು. ಯಾಕೆ ಅಂದ್ರೆ ಈ ಹಿಂದೆ ನಾನು ಯಾವುದು ಸಿನಿಮಾದಲ್ಲೂ ಈ ತರ ಪಾತ್ರ ಮಾಡಿರ್ಲಿಲ್ಲ ಅಂತಷ್ಟೇ. ಒಂಚೂರು ನೆಗೆಟಿವ್ ಆಗಿ, ಒಂದು ಚೂರು ವೈಲೆಂಟ್ ಆಗಿ ಕಾಣಿಸ್ಕೊಂಡಿದ್ದೀನಿ ಅಂದ್ರೆ ಕದ್ದ ಚಿತ್ರದಲ್ಲಿ ಆ ಥರ ಪಾತ್ರ ಇದೆ. ಆಮೇಲೆ ರಾಘು ಅನ್ನೋ ಸಿನಿಮಾದಲ್ಲಿ ಆ ಥರ ಇದೆ. ಕೇಸ್ ಆಫ್ ಕೊಂಡಣ್ಣದಲ್ಲಿ ಒಂದು ಚೂರು ಎಲ್ಲೋ ಒಂದ್ ಕಡೆ ಗ್ರೇ ಶೇಡ್ ಬರುತ್ತೆ, ತುಂಬಾ ಸೆಲ್ಫಿಶ್ ಆಗ್ತಾನೆ, ಈ ತರ ಕನ್ನಿಂಗ್ ಆಗ್ತಾನೆ ಅನ್ನೋದು ಕಾಣಿಸ್ತದೆ. ಆದ್ರೆ ರಿಪ್ಪನ್ ಸ್ವಾಮಿ ಹೇಗೆ ಅಂತ ಹೇಳಿದ್ರೆ ಆ, ಮನುಷ್ಯ ಬಹಳ ಹೊರಟು, ಮನಸ್ಸು ತುಂಬಾ ಮೃದು ಅಂತ ಹೇಳೋ ತರ ಏನಿಲ್ಲ. ಮನುಷ್ಯನೂ ಹೊರಟು, ಮನಸ್ಸು ಹೊರಟು. ಸೊ ಆ ತರ ವ್ಯಕ್ತಿ, ಆ ತರ ಒಂದು ಪಾತ್ರ ಇವನು. ಏನಕ್ಕೆ ಆ ತರ ಆಗಿರ್ತಾನೆ ಪಾತ್ರ? ಆ, ಕೆಲವರು ಜೀವನ, ಕೆಲವರ ಅನುಭವಗಳು ಅವ್ರನ್ನ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ಬಿಡುತ್ತೆ, ಒಂದು ವ್ಯಕ್ತಿತ್ವನ ಅವ್ರಿಗೆ ಕೊಟ್ಬಿಡುತ್ತೆ. ಸೊ ಅಂತ ಒಂದು ಪಾತ್ರ ಮಾಡೋ ಅವಕಾಶ ನನಗೆ ರಿಪ್ಪನ್ ಸ್ವಾಮಿಲಿ ಸಿಕ್ತು. ರಿಪ್ಪನ್ ಸ್ವಾಮಿ ಅನ್ನೋದು ಆ ಪಾತ್ರದ ಹೆಸರು. ನನ್ನ ಹೆಸರು ಸ್ವಾಮಿ ಅಂತ. ಆದ್ರೆ ಅವನ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ ಅವನ್ನ ರಿಪ್ಪನ್ ಸ್ವಾಮಿ ಅಂತ ಕರೀತಾರೆ, ಆ ಊರಲ್ಲಿ, ಆ ಭಾಗದವರು ಅಂತ ಇರೋದು. ಇದು ಕಿಶೋರ್ ಸರ್, ನಮ್ಮ ನಿರ್ದೇಶಕರು, ಈ ಕಥೆ ಹೇಳಿದಾಗ ನನಗೆ ಇಂಪ್ರೆಸ್ ಆಯ್ತು ಅನ್ನೋದಕ್ಕಿಂತ ಈ ಪಾತ್ರ ನನಗೆ ಮಾಡಬೇಕು ಅನ್ನೋ ಆಸೆ ಹೆಚ್ಚಾಯಿತು. ಈ ಥರ ಪಾತ್ರ ಮುಂಚೆ ಮಾಡಿರಲಿಲ್ಲ. ಇದೊಂದು ಒಳ್ಳೆ ಅವಕಾಶ ಸಿಕ್ಕಂಗಾಗುತ್ತೆ ನನಗೆ. ಒಬ್ಬ ಕಲಾವಿದನಾಗಿ ನಾನು ಎಲ್ಲೋ ಒಂದು ಕಡೆ ನಾನು ಕಲ್ತಿದ್ದನ್ನ, ಅಂದರೆ ಆ್ಯಕ್ಟಿಂಗ್ ಕೋರ್ಸಲ್ಲಿ ಕಲ್ತಿದ್ದನ್ನ, ಇದುವರೆಗೂ ನಾನು ನೋಡ್ಕೊಂಡ್ ಬಂದಿರೋ ಹಲವಾರು ರೆಫರೆನ್ಸ್ಗಳನ್ನು ಒಂದು ಅನುಭವದಲ್ಲಿ ಹಾಕುವಂಥ ಅವಕಾಶ ನನಗೆ ಸಿಗುತ್ತೆ ಅಂತ. ಸರ್ ಬಂದೂಕೇನ ತಂದಿದ್ದೀರಾ ಅಂತ? ಇಲ್ಲ ಸರ್, ಬಂದಕ್ಕಾಗಿದ್ದು ಕಲಾ ಸಿನಿಮಾದಲ್ಲೇ ಅಷ್ಟೇ. ಅದನ್ನು ಹಿಡ್ಕೊಂಡಾಗ್ಲೇ ನಮ್ಗೊಂಥರ ಏನೋ ಒಂಥರ ಆ ಥರ ಎಲ್ಲ ರೂಢಿ ಇಲ್ಲ ಅಲ್ಲ. ಇನ್ಫ್ಯಾಕ್ಟ್ ನಾವು ಎಕ್ಸಿಬಿಷನ್ಗಳು ಹೋದಾಗ್ಲೇ ಬಲೂನ್ನು ನಾವು ಬಂದೂಕಲ್ಲಿ ಹೊಡೆದಿಲ್ಲ, ಯಾರಿಗೆ ಬೇಕು ಅಂತ. ಈ ಸಿನಿಮಾದಲ್ಲಿ ಬಂದೂಕದಲ್ಲೇ ಜೀವನ ನಡೆಸುವಂತ, ಒಂದು ಎಸ್ಟೇಟ್ನ ನಡೆಸುವಂತ ಒಬ್ಬ ಮಾಲೀಕ ಅವನು. ಅವನೊಂಥರ ಯಾವಾಗ್ಲೂ ಹೊರಟಾಗಿರ್ತಾನೆ ಅನ್ನೋ ಥರ. ಸೊ ಅದೆಲ್ಲ ಇಟ್ಕೊಂಡಾಗ ಏನೋ ಒಂಥರ ನಮಗೆ ಎನರ್ಜಿ ಅದು. ಅಂದ್ರೆ ಆಕ್ಚುಲಿ ಅದು ಹೇಳ್ತಾರೆ, ಈ ಬಂದೂಕು, ಈ ಚಾಕು, ಈ ಆಯುಧಗಳನ್ನ ಇಟ್ಕೊಂಡಾಗ ಏನೋ ಒಂಥರ ಎನರ್ಜಿ ಬರುತ್ತಂತೆ. ಅದು ನನಗೆ ಅನುಭವ ಬಂದಿದೆ ಸರ್. ಸಾಮಾನ್ಯವಾಗಿ ಯಾವುದೇ ಒಂದು ಪಾತ್ರವನ್ನ ಮಾಡಿದ್ರು ಕೂಡ ಅದರ ಪ್ರಿಪರೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥ ಒಂದು ರಗಡ್ ಲುಕ್ ಅಲ್ಲಿ ಕಾಣಿಸ್ಕೋಬೇಕು ಅಂತಂದಾಗ ನಿಮ್ಮ ಪ್ರಿಪರೇಷನ್ಸ್ ಹೆಂಗೆಲ್ಲ ಇತ್ತು ಅಂತ? ಆಮ್, ಸ್ವಲ್ಪ ಸುದೀರ್ಘವಾದ ಪ್ರಿಪರೇಷನ್ ಇತ್ತು ನಮಗೆ ಇದು ರಿಪ್ಪನ್ ಸ್ವಾಮಿ ಮಾಡ್ಬೇಕಾದ್ರೆ. ಯಾಕಂದ್ರೆ ಇದುವರೆಗೂ ಮಾಡಿರೋ ಪಾತ್ರಗಳು ಎಲ್ಲೋ ಒಂದ್ ಕಡೆ ನನ್ನ ನಿಜ ಜೀವನದಲ್ಲೂ ಆ ಥರ ಇದ್ದೀನಿ ಅನ್ನೋ ಥರ ಇದ್ದಂಥ ಪಾತ್ರಗಳು. ಅದು ಮಾಲ್ಗುಡಿ ಡೇಸ್ ಆಗಿರ್ಬೋದು, ಅದು ಸೇವಂತಿ ಆಗಿರ್ಬೋದು, ಅಥವಾ ಆ, ಇದು ಸೀತಾರಾಮ್ ಸಿನಿಮಾ, ಆಮೇಲೆ ಮರೀಚಿ, ಯಾವುದೇ ಸಿನಿಮಾ ಆಗಲಿ ನಿಜ ಜೀವನದಲ್ಲಿ ಯಾವುದೋ ಒಂದು ಹೋಲಿಕೆ ಇತ್ತು, ಅದನ್ನ ನಾನು ಅಳವಡಿಸ್ಕೋಬಹುದು ಅನ್ನೋ ಥರ. ಆದರೆ ರಿಪ್ಪನ್ ಸ್ವಾಮಿ ಆ ಥರ ಇಲ್ಲವೇ ಅಲ್ಲ, ತದ್ವಿರುದ್ಧ ಪಾತ್ರ. ಎಲ್ಲರೂ ಒಂಥರ ಒಂಥರ ಇಷ್ಟನೇ ಪಡೆದಿರುವಂಥ ಒಂದು ಪಾತ್ರ. ಈ ಥರನೂ ಕೂಡ ಯಾರನ್ನೂ ಇಷ್ಟಪಡದಿರುವಂಥ ಪಾತ್ರ, ಎಲ್ರೂ ಸಂಶಯಾಸ್ಪದವಾಗಿ ನೋಡುವಂಥ ಪಾತ್ರ. ಯಾವಾಗಲೂ ಮುಖ ಗಂಟು ಕಟ್ಕೊಂಡೇ ಇರ್ತಾನೆ. ಅಂದ್ರೆ ಅಂಥ ಒಬ್ಬ ವ್ಯಕ್ತಿ ಯಾವ ಥರ ಇರ್ಬೋದು ಅನ್ನೋ. ಸೊ ಅದು ಆ ಎಕ್ಸ್ಪ್ರೆಷನ್ನ ಬರೀ ಒಂದು ಸೀನಲ್ಲಿ, ಒಂದು ಮುಖದಲ್ಲಿ ಅದನ್ನ ಹೊರಹಾಕೋದಕ್ಕಿಂತ ಅದನ್ನ ತಲೆಯಲ್ಲಿ ಹಾಕೊಂಡು, ಮನಸ್ಸಲ್ಲಿ ಹಾಕೊಂಡು, ಈ ತರ ಎಕ್ಸ್ಪೀರಿಯನ್ಸ್ ಇವನಿಗೆ ಆಗಿದೆ ಅನ್ನೋದು ಒಂದು ಚಿಕ್ಕದೊಂದು ಎಕ್ಸಸೈಸ್ ಬರುತ್ತೆ ನಮ್ಮಲ್ಲೇ. ಆ ಎಕ್ಸಸೈಸ್ ಮಾಡಿ ಒಂದು ಸೀನ್ ಒಳಗೆ ನಾವು ಕಾಲಿಡಬೇಕು ಅನ್ನೋದು ನಾವು ಕಲ್ತಿದ್ದು ಈ ಆಕ್ಟಿಂಗ್ ಕೋರ್ಸಲ್ಲಿ. ಆಮೇಲೆ ಇನ್ನು ಕೆಲವು ಬಹಳ ದೊಡ್ಡ ದೊಡ್ಡ ನಟರು ಕೋರ್ಸ್ ಮಾಡದೇ ಇರುವಂಥವ್ರು ಸಹಜವಾಗಿ ಮಾಡಿರುವಂಥ ನಟನೆ ಎಲ್ಲ ನೋಡಿದೀವಿ. ಸೊ ಅದನ್ನೆಲ್ಲ ನೋಡಿ ಒಂದು ಸೀನ್ ಹೋಗೋದಕ್ಕೆ ಮುಂಚೆ, ಒಂದು ಶಾರ್ಟ್ ಕೊಡೋದಕ್ಕೆ ಮುಂಚೆ ಅದ್ರದ್ದೊಂದು ರಿಹರ್ಸಲ್ ಮಾಡಿ ಡೈರೆಕ್ಟರ್ಗೆ ಅದು ಓಕೆನಾ ಅಂತ ಕೇಳಿ. ಯಾಕಂದ್ರೆ ಬಹಳ ಒಳ್ಳೆ ಬರವಣಿಗೆ ಇದ್ದಂಥ ಸ್ಕ್ರಿಪ್ಟು ರಿಪ್ಪನ್ ಸ್ವಾಮಿ. ನಮ್ಮ ಕಿಶೋರ್ ಸರ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ತುಂಬಾ ಇಂಟೆನ್ಸ್ ಆಗಿ ಪಾತ್ರಗಳನ್ನ ಬರೆದಿದ್ದಾರೆ. ಸೊ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲಿ ಸಮಯ ಕಳೀತು. ಆಮೇಲೆ ನನ್ ಬಣ್ಣ ಬೇರೆ ಇಳಿಸ್ಕೋಬೇಕಲ್ಲ, ಈ ತರ ಇಲ್ಲವೇ ಇಲ್ಲ. ಇದಕ್ಕಿಂತ ಒಂದು 4-5 ಶೇಡು ಹೆಚ್ಚು ಕಪ್ಪು ಮಾಡಿ ದಿನ ದಿನ ಇಲ್ಲ ಸರ್, ನಿಮಗಿಂತ ಕಪ್ಪು. ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ದಿನ ಬೆಳಗ್ಗೆ ಒಂದು 25 ನಿಮಿಷ ನಾನು ಸುಮ್ನೆ ಹಿಂಗ್ ನಿಂತ್ಕೋಬೇಕು. ಬಿಸ್ಲಲ್ಲ, ಮೇಕಪ್ಗೆ ಅದು ನಿಂತ್ಕೊಂಡ್ರೆ ಪಾಪ ನಮ್ಮ ಹುಡುಗರು ಪ್ಯಾನ್ ಕೇಕು ಅದನ್ನ ಕೈಯಲ್ಲಿ ಹಿಂಗ್ ಬಳ್ಕೊಂಡು, ಕೈಯೆಲ್ಲ ಹಿಂಗ್ ಹಚ್ಚಿ ಮಾಡಿ, ಕಾಲ ಪಂಚೆ ಬೇರೆ ಹಾಕೊಂಡಿರ್ಬೇಕಲ್ಲ.
ಸೊ ಕಾಲಿಗೆಲ್ಲ ಕಪ್ಪು ಮಾಡಿ ಶೂಟಿಂಗ್ ಹೋಗೋದು ಅಷ್ಟರಲ್ಲೇ ಸುಸ್ತಾಗ್ಬಿಡ್ತಿತ್ತು. ಇನ್ನು ಒಂದೊಂದ್ಸಲ ವೆದರು ಸ್ವಲ್ಪ ಬಿಸಿಲಿರೋದು ಅಥವಾ ಒಂದ್ ಸ್ವಲ್ಪ ಡಿಲೇಗಳಾಗ್ತಾ ಇತ್ತು. ಅದ್ರ ಮಧ್ಯ ಒಂಥರ ಈ ಹಿಂಸೆ, ಆ, ಕೋಪ ಇವೆಲ್ಲ ಬರೋದು, ಅದೆಲ್ಲ ತಡ್ಕೊಂಡು ಆಕ್ಟಿಂಗು ಮಾಡಬೇಕು. ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.